ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕ್ಲ ಕಾಶಿ, ನಿನ್ಗೆ ತಲೆಗಿಲೆ ಕೆಟ್ಟೈತಾ? ಮನೆ ಎಲ್ಲ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟಿದ್ಯಲ್ಲ. ಹುಚ್ಚಿಡ್ದೈತೆ ನನ್ಗೆ. ನಾನು 20 ಕೋಪಕ್ಕೆ ಯಾವ ನಾಟ ಸಿಗ್ತಾರೋ ಅವ್ನ ಅಲ್ಲೇ ಕತ್ತು ಸಾಕ್ಬಿಡೋಣ ಅನ್ಸ್ತೈತೆ. ನೀನ್ ಬೇರೆ ಹೇಳಕ್ ಬಂದ್ಬಿಟ್ಟೆ, ಹೊರಮ ಒಳಿಕೆ. ಸುಮ್ಮಿ, ನನ್ನ ಬಿಟ್ಟು ಹೋಯ್ತೇನೆ ನೀನು. ನನ್ನ ಬಿಟ್ಟು ನೀರ್ ಬಿಟ್ಟು ಮೀನ್ ಬದುಕ್ತದ? ಬಿಡಾಕಿಲ್ಲ ಕಡೆ, ನಿನ್ನ ನಾನು ಸುಮ್ನೆ ಬಿಡಾಕಿಲ್ಲ. ಈ ಕಾಶಿ ಮೀಸೆನೆ ನೆಲ ನೋಡಂಗ್ ಮಾಡ್ಬಿಟ್ಟಿಯಲ್ಲ ನೀನು. ನಿನಗೈತೆ ಕಣೆ ಮಾರಿಯಪ್ಪ. ಮುಚ್ಚಲ ಬಾಯ್ನ. ನೀನೇನ್ ತಲೆ ಮ್ಯಾಕೆ ಚಪ್ಪಡಿ ಕಲ್ಲಿ ಹೇಳ್ಕೊಂಡ್ಬಿಟ್ಟಲ್ಲ ಅಲ್ಲ? ಅವ್ರಿಗೆ ಸಂಬಂಧ ಕಟ್ಟಿದ ಮ್ಯಾಕೆ ಬಾಯಿ ಮುಚ್ಕೊಂಡು ತಪ್ಪಿಗಿರ್ಬೇಕು ತಾನೆ? ಅದ್ಯಾಕ್ಲ ನೀ ತಾಳಿ ಕಟ್ತೀಯಾ ಬಾಯ್ ಕೊಡ್ತೀಯ ಅಂತ ಅವ್ನಿಗೆ ಸವಾಲ್ ಹಾಕಕ್ ಹೋಗಿದ್ದೆ ಮೂದೇವಿ. ನೀ ಹಂಗ್ ಸವಾಲ್ ಹಾಕಿದ್ದಕ್ಕೆಯ ಅವ್ನು ಹುರ್ಕೊಂಡು ತಾಳಿ ಕಟ್ಟಿದ್ದು. ಮುಚ್ಚಮ್ಮ ಬಾಯ್ನ. ನಾನು ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆಯೋಣ ಅಂತ ಹೋದೆ, ಆದ್ರೆ ಅದು ತಪ್ಪಾಗೋಯ್ತು. ನನಗೆ ಅವಮಾನ ಮಾಡಿದ ಆ ತೀರ್ಥನಿಗೆ ಅವಮಾನ ಆಗ್ಬೇಕು. ಆ ರಾಮಯ್ಯ ನನ್ ಕಾಲ್ ಹಿಡ್ಕೊಂಡು ನನ್ನ ಮಗಳನ್ನ ಕಟ್ಕಳ ಪಾತ ಬೇಡ್ಕೊಬೇಕು ಅಂತ ಅನ್ಕಂಡೆ. ಎಡವಟ್ಟಾಗೋಯ್ತು, ಎಲ್ಲ ಎಡವಟ್ಟಾಗೋಯ್ತು. ಆಗಿದ್ದಾಗೋಯ್ತು, ಬಿಟ್ಟಾಕ್ಲಾ? ಬಿಟ್ಬಿಡು ಅವಳನ್ನ. ಬಿಡೋ ಮಾತೇ ಇಲ್ಲ. ಇನ್ನೊಂದ್ ಕಿತ ನೀನ್ ನಂಗೆ ಹೇಳ್ಬೇಡ. ಅವಳು ನನ್ನ ಹೆಂಡ್ತಿನೇ ಸುಮ್ಮಿ, ನನ್ನ ಹೆಂಡ್ತಿನೇ. ಮುಚ್ಚಲ ಬಾಯ್. ನನ್ನ ಹೆಂಡ್ತಿ ಅಂತೆ, ನನ್ನ ಹೆಂಡ್ತಿ ಸುಮ್ಮಿ, ನನ್ನ ಹೆಂಡ್ತಿ ಸುಮ್ಮಿ, ನನ್ನ ಹೆಂಡ್ತಿ ಅಂತ ಊರ್ ತುಂಬಾ ಹೇಳ್ಕೊಂಡು ತಿರುಗಾಡ್ತಿದ್ದೆ. ಈಗ ಬೇರೊಬ್ರು ಬಂದು ತಾಳಿ ಕಟ್ಬಿಟ್ಟ. ಅದೇಂಗ ನನ್ನ ಹೆಂಡ್ತಿ ಆದಾಳು? ಕಟ್ಟಿರೋದು ತಾಳಿ ತಾನೆ, ಅದನ್ನ ಕಿತ್ತೋಗಿಸ್ತೀನಿ. ಕಾಶಿ, ಏನ್ಲ ಮಾಡ್ತೀಯಾ? ನಾನ್ ಬಯಸಿದ್ರೆ ಮುಗೀತು. ಆ ಸುಮ್ಮಿ ಕೊಳ್ಳಾಗಿರೋ ತಾಳಿನ ಅವನೇ ಕಿತ್ತಾಕ್ಬೇಕು. ಹಂಗ ಮಾಡ್ತೀನಿ, ನೋಡ್ತಿರೋ. ಸುಮ್ಮನೆ ಸಾಹೇಬ್ರು ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರೆ ನಾನೇ ಸಾಹೇಬ್ರ ಹತ್ರ ಮಾತಾಡ್ತಿದ್ನಲ್ವ. ರಮಣ, ಕೌನ್ಸಿಲರ್ ಸಾಹೇಬ್ರು ಹೇಳೋಗಿದ್ದಾರೆ ಅಂದ್ರೆ ಬರ್ತಾರೆ ಬಿಡು. ನಮ್ಮ ಮದ್ವೆ ಯಾವ ಪರಿಸ್ಥಿತಿಲಿ ಆಯ್ತು ಅಂತ ನಿಂಗೆ ಗೊತ್ತಲ್ವಪ್ಪ. ಪಾಪ ಅವರು ಅವ್ರ ಮನೆಯವ್ರನ್ನ ಒಪ್ಸ್ಬೇಕು. ಅವ್ರ ಕಷ್ಟನೂ ನಾವ್ ಅರ್ಥ ಮಾಡ್ಕೋಬೇಕಲ್ವಾ. ನೋಡ್ರಮ್ಮಯ್ಯ, ಆಗ್ಲೇ ನಮ್ ಸುಮಿ ಗಂಡನ್ ವಹಿಸ್ಕೊಂಡು ಮಾತಾಡ್ತಾವಳೆ. ಸುಮ್ಮಿ, ನಾವು ಬಡವರು, ನೀನಿವಾಗ ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಾ ಇದೀಯಾ. ಅಲ್ಲಿ ನಡೆ ನುಡಿ ಎಲ್ಲ ಬೇಗ ಕಲ್ತ್ಕೊಳ್ಳವ. ನಿನ್ ಕಡೆ ಯಾರು ಬೆಟ್ ಮಾಡಿ ತೋರಿಸ್ಬಾರ್ದು. ಸುಮ್ಮಿ ಕಡೆಗೆ ಇದುವರೆಗೆ ಯಾರಾದ್ರೂ ಬೆಟ್ ಮಾಡಿ ತೋರಿಸಿದಾರಾ? ಸುಮ್ನೆ ಏನೇನೋ ಹೇಳಿ ಹೆದರ್ಸ್ಬೇಡಿ ಅವಳನ್ನ. ಸುಮ್ಮಿ, ನೀನಲ್ಲಿ ಹೋದ್ ಕೂಡ್ಲೆ ನಿನ್ನ ಹೊಸ್ಲಲ್ಲಿ ನಿಲ್ಸಿ ಆರತಿ ಮಾಡ್ತಾರೆ. ಒಂದೇ ಕಡ್ಡಿಯಿಂದ ದೀಪ ಹಚ್ಚು ತಾಯಿ, 2 ಕಡ್ಡಿ ಮಾಡ್ಲೇಬೇಡ. ಹಾಗಂತ ಚೆಂಡೊದ್ದಂಗೆ ಒದ್ಬಿಟ್ಟು ಯಾಕಣವ, ನಿಧಾನ ಪದ್ಯವ. ಅಕ್ಕಿನ ಒದ್ರೆ ಅಕ್ಕಿ ಮನೆಯೆಲ್ಲ ಸೂರ್ಯ ಆಗ್ಬೇಕಣವ. ಆದ್ರೆ ಒದ್ದಿದ್ದು ಸೊಕ್ಕಲ್ಲಾಗ್ಲಿ ಆವೇಶದಲ್ಲಾಗ್ಲಿ ಇರಬಾರ್ದು ಕಣವ. ಹಾಗಿದ್ದಾಗ್ಲೇ ಹೆಣ್ಣಿಗೆ ತಾಳ್ಮೆ ಐತೆ ಅಂತ ಅವ್ರು ಅನ್ಕೊಂತಾರೆ. ಓ, ಇಷ್ಟೊಂದೆಲ್ಲ ಇರುತ್ತಾ? ಸಾಹೇಬ್ರ, ಆಲ್ರೆಡಿ ಬರೋಬ್ಬರಿ ಮ್ಯಾಳೆ ಸೇರ್ದಂಗೈತಿ. ಈಗ ಮಾತಿಗೆ ಅಳಿಯಂದ್ರ ಅಂದ್ ಉರ್ಸಕತ್ತಾರ. ಓರ್ಸ್ಲಿ ಎಲ್ಲಿ ಮಠ ಓರಿಸ್ತಾರ? ಎಲೆಕ್ಷನ್ ಬರೋ ಮಠ ಓರಿಸ್ತಾರ. ಚಿಟ್ಟೆ, ಮನೆ ಮಾತು ಮನ್ಸಲ್ಲಿರ್ಲಿ, ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡು. ಅರ್ಥ ಆತ್ರಿ. ಆ ಜಾಗ ಬಿಡ್ರಿ, ಸಾಹೇಬ್ರ ಬಂದ್ರ. ಇವ ಸರ್ಕೋ. ರಾಮಯ್ಯ ಅವರೇ, ನಮ್ಮ ಅಪ್ಪ ಅಮ್ಮ ತುಂಬಾ ನೊಂದ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಆಸೆ ಇರುತ್ತಲ್ವಾ, ಮಗದ ಮೇಲೆ 4 ಅಕ್ಷತೆ ಕಾಳಾಕ್ಬೇಕು, ಬಂಧು ಬಳಗನ ಕರೆಸ್ಬೇಕು, ಮದುವೆ ಮಾಡಿಸ್ಬೇಕು, ಜೋರಾಗಿ ಊಟ ಹಾಕ್ಸ್ಬೇಕು ಅಂತೆಲ್ಲ ಇರುತ್ತಲ್ವಾ. ಈಗ ದಿಢೀರಂತ ಮದುವೆ ಆಗಿ ಅವ್ರ ಕನ್ಸುಗಳಿಗೆಲ್ಲ ನೀರೆಚ್ಬಿಟ್ಟೆ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ. ಯಾರಿಗಾದ್ರೂ ಹಂಗೆ ಅಲ್ಲವ್ರ ಸಾಹೇಬ್ರ ಆಗೋದು. ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ನಾವೇ ಕೇಳ್ಕತ್ತೀವಿ ಅವ್ರ ಹತ್ರ. ರಾಮಯ್ಯ ಅವರೇ, ನೀವ್ಯಾಕೆ ತಪ್ಪಾಯ್ತು ಅಂತ ಕೇಳ್ಕೊತೀರಾ? ಅಪ್ಪ ಅಮ್ಮಂಗೆ ಸಮಾಧಾನ ಮಾಡಿದ್ದೀನಿ. ಅವ್ರ ಮನ್ಸು ಬದಲಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ನಾನು ಸುಮನ ಅವ್ರನ್ನ ಮನೆ
ಎಂತ ಮಾತು ಹೇಳ್ಬಿಟ್ರಿ ಸಾಹೇಬ್ರ. ಲೋ ಭಾಜಾ ಭಾಜಾ ಅಂತ ಕರೀರಿ, ಹಾಗೆ ಪಟಾಕಿ ಪಟಾಕಿ ತರ ಮರ್ತ್ಬಿಡ್ಬೇಡಿ. ಏನ್ರವ ನೀವು ಸುಮ್ಮನೆ ನಿಂತ್ಬಿಟ್ರಲ್ಲ, ಕಾಲೋನಿಯವ್ರಲ್ಲ ಕರೆಸಿ ಒಂದು ಮಾಡಿ ನಮ್ಮ ಸುಮಿನ ಮೆರವಣಿಗೆ ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಂದ ನಂಗೊಂದು ಸಹಾಯ ಆಗ್ಬೇಕು. ಅಪ್ಪ ಅಮ್ಮ ಸಮಾಧಾನ ಆಗಿದ್ದಾರೆ, ಆದ್ರೆ ಅವ್ರ ನೋವಿನ್ನ ಹೋಗಿಲ್ಲ. ಈಗ ನಾವು ವಾದ್ಯ ಟಮಟೆ ಅಂತ ಮನೆಗೆ ಹೋದ್ರೆ ಅವ್ರ ನೋವಿನ್ನ ಹೆಚ್ಚಾಗುತ್ತೆ. ಸದ್ಯಕ್ಕೆ ಸುಮ್ಮನೆ ಅವ್ರನ್ನ ಮಾತ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಒಂದೊಳ್ಳೆ ದಿನ ನೋಡಿ ನಿಮ್ಮೆಲ್ಲರನ್ನು ಮನೆಗೆ ಕರೆಸಿ ಒಂದೊಳ್ಳೆ ಊಟ ಹಾಕ್ತೀನಿ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸಾಹೇಬ್ರೆ, ನಿಮ್ಮ ಮಾತನಾಗೂ ನ್ಯಾಯ ಐತೆ. ನಮ್ಮ ಯಾರ ಮನಸ್ಸಿಗೂ ನೋವಿಲ್ಲ. ನೀವು ಹೆಂಗೆ ಹೇಳ್ತಿರೋ ಹಂಗೆ ಆಗಲಿ. ಸುಮ್ಮನಿನ ಕರ್ಕೊಂಡೋಗಿ. ರಾಜಿ, ಸುಮ್ಮನಿದು ಬಟ್ಟೆ ಬರೆ ಬ್ಯಾಗೆಲ್ಲ ಸಿದ್ಧ ಮಾಡವ. ಅಕ್ಕ ಹೋಗಿ ಬರ್ತೇನೆ. ದೇವಣ್ಣ ಹೋಗಿ ಬರ್ತೇನೆ. ಅಪ್ಪ ಇನ್ ಚೆನ್ನಾಗಿ ನೋಡ್ಕೊಳ್ಳಿ. ಇವನ್ನೆಲ್ಲ ಬಿಟ್ಟು ಹೇಗಿರ್ಲಪ್ಪಯ್ಯ? ನೀವನ್ ಬಿಟ್ಟು ಹೇಗಿರ್ಲಿ? ಅಯ್ಯೋ, ಸಮಾಧಾನ ಮಾಡ್ಕೊ ಮಗಳೇ. ಹೆಣ್ಮಕ್ಳು ಪಡ್ಕೊಂಬರದೆ ಅಷ್ಟು ಕಣವ. ತಂದೆ ಮನೇಲಿ ಹುಡ್ತಾಳೆ, ಗಂಡನ ಮನೆನ ಬೆಳಗ್ತಾಳೆ. ನೀನಿಷ್ಟು ದಿನ ತವ್ರ ಮನೆ ಕರ್ತವ್ಯನ ಚೆನ್ನಾಗಿ ನಿಭಾಯಿಸಿದೆ. ಇನ್ ಮುಂದೆ ಗಂಡನ ಮನೆಗೆ ಹೋಗಿ ಅಲ್ಲಿ ಕರ್ತವ್ಯನ ಅಚ್ಚುಕಟ್ಟಾಗಿ ನಿಭಾಯಿಸುವ ತಾಯಿ. ನಿಮ್ಗೇನು ಹೇಳಂಗಿಲ್ಲ ನಾನು. ನನ್ನ ಮಗ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಸ್ವಾಮಿ. ನನ್ನ ಮಗ ಚಿಕ್ಕದು, ಏನು ಅರಿದು. ಸಾಹೇಬ್ರೆ, ನಮ್ ಸುಮ್ಮಿನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಳ್ಳಿ ಸಾಹೇಬ್ರೆ. ಸುಮ್ಮನವ್ರೆ ಬನ್ನಿ. ಹೋಗ್ಬರುವ ಒಳ್ಳೇದಾಗ್ಲಿ. ರಾಜೇಶ, ಅಳ್ಬೇಡ ಅಕ್ಕ, ನಗ್ನಗ್ತಾ ಹೋಗ್ಬಾ. ನಮ್ ಸಾಹೇಬ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹೋಗ್ ಬರ್ತೀನೋ? ಹೋಗ್ಬಾ ಅಕ್ಕ. ರಾಜೇಶ, ಮಗಳೇ ಸುಮ್ಮನೆ ಬಾ ಮಗಳೇ ಬಾ.
ಕಣಪ್ಪ. ಹೋಗ್ಬರ್ತೀನಪ್ಪ. ಹೋಗ್ಬರ್ತೀನಿ ಕಡೆ ರಾಜಿ. ಅಪ್ಪನ್ ಚೆನ್ನಾಗಿ ನೋಡ್ಕೊ.